Namaskar. First of all, I want to thank you. It was very informative. I learned many new things. ತುಂಬ ಹೊಸ ವಿಷಯಗಳನ್ನ ನಾನು ತಿಳ್ಕೊಂಡೆ. ನನ್ನ ಹೆಸರು ಸುನೀತಾ ರಾಮಚಂದ್ರ. ನನಗೊಂದು ಪ್ರಶ್ನೆ ಇದೆ. ಈಗ ನಾವು ದಿನನಿತ್ಯ ಮಾಡೋ ಕರ್ಮಗಳು ಕೆಲವೊಂದು ಕೃಷ್ಣನ ಲೆಕ್ಕ, ಇನ್ನೊಂದು ಕೆಲವು ರಾಮನ ಲೆಕ್ಕ. ಸೊ ಇದ್ರ ಬಗ್ಗೆ ಸ್ವಲ್ಪ ಏನಾನ ತಿಳಿಸ್ತೀರಾ? ಅಲ್ಲ, ಕರ್ಮಗಳು ಅಂದರೆ ನಾವು ಮಾಡೋ ಪ್ರತಿನಿತ್ಯ ಏನೋ ಒಂದು ಆ್ಯಕ್ಚುಲಿ ನಾವು ಅದು ಉದ್ದೇಶಪೂರ್ವಕವಾಗಿ ಮಾಡಿರಲ್ಲ, ಬಟ್ ಅದು ಇನ್ನೊಬ್ಬರಿಗೆ ಅದು ಕೆಟ್ಟದಾಗ ಕಾಣಿರುತ್ತೆ, ಕೆಟ್ಟದಾಗಿರುತ್ತೆ. ಯಾರಿಗೆ ಅರ್ಪಿಸಬೇಕು ಕೇಳೋದು ನೀವು? ಅಂದರೆ ವಾಟ್ ಡೀಡ್ಸ್ ವಿಲ್ ಕಮ್ ಇನ್ ಟು ರಾಮನ್ ಲೈಕ್ ಅಕೌಂಟ್ ಅಂಡ್ ವಾಟ್ ಆರ್ ದ ಅದು ನಮಗೆ ಸಂಬಂಧಪಟ್ಟದ್ದಲ್ಲ. ನಾವು ಮಾಡುವ ತಪ್ಪು ಒಳ್ಳೆಯದು ನಾವು ಅವನಿಗೆ ಅರ್ಪಿಸ್ತೇವೆ ಅಂದಾಗ ಇಲ್ಲಿ ಹೆಸರಿನ ಹಿಂದೆ ಹೋಗಬೇಡಿ. ರಾಮನಿಗೆ ಯಾವುದು ಹೋಗ್ತದೆ, ಕೃಷ್ಣನಿಗೆ ಯಾವುದು ಹೋಗ್ತದೆ ಅಂತ ದಯವಿಟ್ಟು ಹೆಸರಿನ ಹಿಂದೆ ಹೋಗಬೇಡಿ. ಕೆಲವೊಂದ್ಸಲ ಹೇಳ್ತಾರಲ್ಲ ಹಿರಿಯರೆಲ್ಲ, ವಿ ವಿಲ್ ಹ್ಯಾವ್ 2 ಅಕೌಂಟ್ಸ್, ಒನ್ ಇಸ್ ಕಾಲ್ಡ್ ರಾಮನ್ ಲೆಕ್ಕ, ಇನ್ನೊಂದು ಕೃಷ್ಣನ್ ಲೆಕ್ಕ. ಸೊ ದಟ್ ವಾಸ್ ಮೈ ಡೌಟ್ ಆ್ಯಕ್ಚುಲಿ. ಅಲ್ಲ, ಅದಕ್ಕೆ ನನಗೆ ಅಂಥದ್ರ ಬಗ್ಗೆ ಅಷ್ಟು ನಂಬಿಕೆಗಳಿಲ್ಲ. ನಾನು ಅವೆಲ್ಲ ಹೆಸರುಗಳು ಒಂದೇ, ತತ್ವ ಒಂದೇ ಅಂತ ನಂಬಿದವಳು ನಾನು. ಬ್ರಹ್ಮ ವಿಷ್ಣು ಮಹೇಶ್ವರ 3 ತತ್ವ, ಅದು ಪೂರ್ತಿಯಾಗಿ ಸುಪ್ರೀಂ ಎನರ್ಜಿ ತನ್ನ ಅಡ್ಮಿನಿಸ್ಟ್ರೇಷನ್ಗೆ ಮಾಡಿಕೊಂಡ 3 ಡಿವಿಷನ್ಸ್. ಇದು ದಕ್ಷ ಯಜ್ಞದಲ್ಲಿ ನಿಮಗೆ ಬರುತ್ತೆ. ಕಟ್ಟ ಕಡೆಗೆ ಶಿವನನ್ನ ಒಲಿಸಿ ಎಲ್ಲ ಮತ್ತೆ ಸುಸೂತ್ರ ಆದಮೇಲೆ ಸಾಕ್ಷಾತ್ ವಿಷ್ಣು ಬಂದು ಹೇಳ್ತಾನೆ, ಎಲ್ಲಿಯವರೆಗೆ ನಮ್ಮನ್ನು 3 ಜನರನ್ನು ನೀವು ಭಿನ್ನ ಭಿನ್ನವಾಗಿ ನೋಡುತ್ತೀರಿ ಅಲ್ಲಿಯವರೆಗೆ ಮೋಕ್ಷವಿಲ್ಲ ಅಂತ ಈ ಮಾತು ಇದೆ ಶ್ರೀಮದ್ ಭಾಗವತದಲ್ಲಿ. ವೇದವ್ಯಾಸರೇ ಹೇಳ್ತಾರೆ, ನಾನು ಒಂದು ಅಖಂಡ ಅಂಗವಾಗಿ ನಾವು 3 ಕೆಲಸ ಮಾಡ್ತೇವೆ. ಆ ಅಖಂಡ ಅಂಗ ತನ್ನ ಯಾವುದೋ ಕೆಲಸಕ್ಕಾಗಿ ನಮ್ಮನ್ನು ಒಬ್ಬೊಬ್ಬರನ್ನ ನಿಯಮಿಸಿದೆ. ನಾವು 3 ಬೇರೆ ಅಲ್ಲ. ನಮ್ಮನ್ನು ಕೈ ಬೇರೆ, ಕಾಲು ಬೇರೆ, ಮುಖ ಬೇರೆ ಅಂತ ನೀವು ದೇಹದಲ್ಲಿ ಮಾಡ್ತೀರಾ. ಹಾಗೆ ಮಾಡಿದರೆ ಯಾವ ತೊಂದರೆ ನಿಮಗಾಗ್ತದೆ? ಹಾಗೆ ನಮ್ಮನ್ನು 3 ಬೇರೆ ಬೇರೆ ಎಂದು ಭಾವಿಸುವುದರಿಂದ ತೊಂದರೆ ಆಗ್ತದೆ ಎಂದು. ಹಾಗಾಗಿ ಒಂದು ಸುಪ್ರೀಂ ಎನರ್ಜಿ ಇದೆ, ಕಣ್ಣಿಟ್ಟು ನೋಡ್ತಾ. ಆ ಸುಪ್ರೀಂ ಎನರ್ಜಿಗೆ ಎಲ್ಲವೂ ಅರ್ಪಿತ ಅಷ್ಟೆ. ಧನ್ಯವಾದಗಳು. ಇವಾಗ ಇನ್ನೊಂದು ಹೊಸ ವಿಷಯ ತಿಳಿತು. ಸೊ ಎಲ್ಲರನ್ನೂ ಒಂದೇ ತರ ಹಾಗೆ ಯಾರಾದ್ರಿದ್ರೆ ಕೇಳ್ಬೋದು. ಪ್ರಶ್ನೆ ನಾಗೇಶ್ ಶೆಟ್ರೆ. ಬರೆದು ಕೊಟ್ಟಿದ್ದಾರೆ, ಅವರು ಓದ್ತಾರೆ. ಅಲ್ಲ, ಓದಿ, ನೀವೇ ಓದಿ. ಒಂದು ಪ್ರಶ್ನೆ ಇದೆ ಇಲ್ಲಿ. ಚತುರ್ವೇದದಲ್ಲಿ ಸಂಹಿತ, ಬ್ರಹ್ಮಣ್ಯ, ಅರಣ್ಯಕ ಮತ್ತು ಉಪನಿಷತ್ತುಗಳಿವೆ. ಆದರೆ ದೇವಾಲಯಗಳಲ್ಲಿ ಸಂಹಿತೆ, ಬ್ರಹ್ಮಣ್ಯ, ಮಂತ್ರಪಠಣ ಆಚರಣೆಗಳು ನಾವೆಷ್ಟೋ ಅಲ್ಲಗೆಳೆದರೂ ವಾಸ್ತವದಲ್ಲಿ ಶೋಷಣೆಗಳು ಜಾಸ್ತಿಯಾಗಿ ನಿಜವಾಗಿ ಮನುಷ್ಯನ ಆತ್ಮನಿರ್ಭರ ಮಾಡುವ ಅರಣ್ಯಕ ಮತ್ತು ಉಪನಿಷತ್ತುಗಳನ್ನು ದೇವಾಲಯಗಳಲ್ಲಿ ಯಾಕೆ ಕಡೆಗಣಿಸಲಾಗುತ್ತಿದೆ? ಅದು ಶಾಸ್ತ್ರೀಯ ದೃಷ್ಟಿಯಿಂದ ಈಗ ಯಾವುದನ್ನು ಸಂಹಿತೆ ಮತ್ತು ಬ್ರಾಹ್ಮಣ ಹೇಳ್ತಾರೆ ಅದು ಶಾಸ್ತ್ರಕ್ಕಾಗಿಯೇ ಇರುವುದು. ಆದರೆ ಪ್ರಥಮ ಹಂತ ದರ್ಶನಶಾಸ್ತ್ರ ಉಪನಿಷತ್ತು ಕಟ್ಟ ಕಡೆಗೆ ನಾನು ಅದೇ ಹೇಳಿದೆ, ಮೊದಲು ಶೃಣುಯಾಮ ದೇವಾಹ, ಆಮೇಲೆ ಪಶ್ಯೇಮಾಕ್ಷಭಿರ್ಯ ಜತ್ರಾಹ. ಹಾಗಾಗಿ ಮೊದಲು ಅದು ಕಂಠಪಾಠ ಆಗಬೇಕು ಶಾಸ್ತ್ರವನ್ನು. ಈಗ ಮೊದಲು ಹೇಗೆ ಅಂದರೆ ಕರ್ಮಕ್ಕೆ ಬೇಕಾದ ಯಜ್ಞದ ಹೋಮಹವನಕ್ಕೆ ಬೇಕಾದ ಪರಿಕರಗಳೇನು, ಹೋಮ ಹೇಗೆ ಮಾಡೋದು, ಅದನ್ನು ಹೇಗೆ ಮಾಡಿದರೆ ಭಗವಂತನಿಗೆ ಮುಟ್ತದೆ ಅಂತ ಹೇಳೋದು ಒಂದು ಉದಾಹರಣೆ ಕೊಡೋದು ನಾನು. ಅದು ಪ್ರಥಮ ಭಾಗವಾದಾಗ ಅದು ಸಂಹಿತೆಯ ಭಾಗವಾಗಿ ಮಂತ್ರ, ಅಲ್ಲಿಂದ ಬ್ರಾಹ್ಮಣವಾದಾಗ ಅದು ಕ್ರಿಯೆ, ಅದರ ನಂತರದ ಹಂತ ಅದರ ಏನು ಪರಿಣಾಮ ಪಡೀತಾರಲ್ಲ ಆಗ ಅದು ಬ್ರಾಹ್ಮಣ್ಯದ ಆಚೆಗೆ ಹೋಗುತ್ತೆ. ಅದರ ನಂತರ ಅದು ಉಪನಿಷತ್ತಾಗುತ್ತೆ. ಹಾಗಾಗಿ ಹಂತ ಹಂತವಾಗಿಯೇ ಸೋಪಾನಬದ್ಧವಾಗಿ ಭಗವಂತನ ಹತ್ರ ಹೋಗುವುದನ್ನು ವೇದಗಳು ಹೇಳೋದ್ರಿಂದ ನೀವು ಬಂದು ದೇವಸ್ಥಾನದಲ್ಲಿ ಉಪನಿಷತ್ತು ಹೇಳಿ ಅಂದರೆ ಕಷ್ಟ. ಪ್ರಾಥಮಿಕ ಹಂತ ನಾವಿನ್ನು ಪೂಜೆ ಪುನಸ್ಕಾರ ಭಕ್ತಿ ಇದರ ಆರಂಭದ ಹಂತದಲ್ಲಿರುವಾಗ ಅದು ಸಂಹಿತೆ ಬ್ರಾಹ್ಮಣದ ಮೂಲಕವೇ ಆಗಬೇಕು. ಜಾತಿ ಮತ ಭೇದ ವೇದ ಹೇಳಿಲ್ಲ. ವೇದ ಒಂಚೂರು ಓದ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ಅದು ಎಂಥವರನ್ನು ತ್ರಿತ ಅಂತ ಒಬ್ಬನ ಕತೆ ಬರುತ್ತೆ. ಅಣ್ಣ ತಮ್ಮಂದರು 3 ಜನ, ಅವರು ಏಕ ದ್ವಿತ ತ್ರಿತ ಅಂತ. ಏಕದ್ವಿತನವರಿಗೆ ಭಾರೀ ದುಡ್ಡಿನ ಅಪೇಕ್ಷೆ ಬಂದು ಈ ದುಡ್ಡು ಮತ್ತು ಏನು ಸಂಪತ್ತಿದೆ ಅದನ್ನು ದೋಚಬೇಕು ಅಂತ ತ್ರಿತನನ್ನು ಬಾವಿಗೆ ದೂಡಿ ಹೋಗ್ಬಿಡ್ತಾರೆ. ಯಾಕೆ ಅವನ ಸಂಪತ್ತೆಲ್ಲ ಇವರಿಗಿಬ್ಬರಿಗೆ ಹಂಚ್ಕೊಳ್ಳೋಕ್ಕೆ. ಇದು ನಿಮಗೆ ಶಾಂತಿ ಪರ್ವದಲ್ಲೆಲ್ಲೋ ಬರುವಂಥ ಕತೆ ಭಾಗ, ಭೀಷ್ಮ ಆಚಾರ್ಯರು ಹೇಳುವಂಥ. ಆಗ ತ್ರಿತ ಏನು ಮಾಡ್ತಾನೆ ಅಂದರೆ ಆ ಬಾವಿಯಲ್ಲಿ ಕೂಪದಲ್ಲಿ ಅಲ್ಲೊಂದು ಬಳ್ಳಿ ಹಿಡಿದು ಅದರ ರಸ ತೆಗೆದು, ಇದು ನಿನಗೆ ಸೋಮರಸ, ಇದು ನಿನಗೆ ಅರ್ಪಣೆ, ನಿನ್ನನ್ನು ನಾನು ಭಾವಿಸಿದ್ದೇನೆ, ನೀನೇ ನನ್ನನ್ನು ರಕ್ಷಿಸ್ತಿ ಅಂತ ಯಜ್ಞ ಮಾಡ್ತಾನೆ. ಪರಿಕರಗಳಿಲ್ಲ,
ಹೋಮಕ್ಕೆ ಬೇಕಾದ ಯಜ್ಞಕುಂಡ ಇಲ್ಲ, ಅಗ್ನಿಸ್ಥಾಪನೆ ಅಲ್ಲ. ಆದರೆ ಪ್ರಾಣಾಗ್ನಿ ಜಾಗೃತವಾಗಿ ಪ್ರಾಣಾಗ್ನಿಗೆ ತನ್ನನ್ನು ತಾನು ಅರ್ಪಿಸಿಕೊಳ್ಳುವ ಹೋಮ ಮಾಡಿಕೊಂಡು, ಇಕೋ ನನಗೆ ಸಿಕ್ಕದ್ದನ್ನು, ನನ್ನ ಒಳಗಿರುವ ಯಾವುದಿದೆಯೋ ಅದನ್ನು ನಿನಗೆ ಧಾರೆ ಎರೆದಿದ್ದೇನೆ ಅಂತ ಅವನು ಪ್ರಾರ್ಥಿಸಿಕೊಂಡಾಗ ಬೃಹಸ್ಪತಿಗಳು ತಾನೇ ಬಂದು ತ್ರಿತನನ್ನು ರಕ್ಷಿಸಿದರು ಅಂತ ಕಥಾಭಾಗ ಇದೆ. ಎಲ್ಲ ಬಿಡಿ, ಜಾತಿ ಎಷ್ಟು ಇಲ್ಲ ಅಂದರೆ, ನಾವು ಯಾವುದನ್ನು ಕರ್ಮ ಮತ್ತಿತರ ಸಿದ್ಧಾಂತವನ್ನು ಕೃಷ್ಣ ಹೇಳಿದ ಅಂತ ಒಂದು ನಮಗೆ ಪರಿಪಾಠವಾಗಿ ಗೊತ್ತಿರೋದು ಭಗವದ್ಗೀತೆ. ಕೃಷ್ಣ ಹೇಳಿರೋದು ಭಗವದ್ಗೀತೆಯ ಕರ್ಮ ಸಿದ್ಧಾಂತ ಮತ್ತೆಲ್ಲ ಅದರಲ್ಲಿ ಜ್ಞಾನ ಧ್ಯಾನ ಎಲ್ಲ. ನಿಜವಾಗಿ ಇದನ್ನು ಹೇಳಿದ್ದು ಯಾರು ಗೊತ್ತಾ? ಮಹಾಭಾರತದಲ್ಲಿ ವ್ಯಾಧ. ನೀವು ವ್ಯಾಧನ ಪಾಠವನ್ನು ಓದಿ. ಋಷಿಗೆ ಒಬ್ಬ ಹುಡುಗ ಮುನಿಗೆ ಹೇಳಿದ್ದು, ಬ್ರಾಹ್ಮಣನಿಗೆ ವ್ಯಾಧ ಬೇಟೆಗಾರ ಅಥವಾ ಒಬ್ಬ ಮಾಂಸ ಮಾರಾಟ ಮಾಡುವವ ಹೇಳಿದ ವ್ಯಾಧನ ಭಾಗವನ್ನು ನೀವು ಓದಿ ನೋಡಿ. ಇನ್ನೊಂದು ಕಥೆ ಹೇಳ್ತೀನಿ ನಿಮಗೆ ನಾನು. ಚಂಡಾಲ ವಿಶ್ವಾಮಿತ್ರನಿಗೆ ಉಪದೇಶ ಮಾಡುವ, ನಾಯಿ ಮಾಂಸ, ಬರಗಾಲದ ಸಂದರ್ಭ, ಊಟ ಇಲ್ಲ ವಿಶ್ವಾಮಿತ್ರರಿಗೆ, ಎಲ್ಲಿ ಹೋಗೋದು ಗೊತ್ತಾಗಲ್ಲ. ನಾಯಿ ಮಾಂಸವನ್ನು ಕಾದಿಟ್ಟದ್ದನ್ನು ನೋಡ್ತಾರೆ. ರಾತ್ರಿ ಚಂಡಾಲನ ಮನೆಯಿಂದ ಕದ್ದು ತಿನ್ನಲಿಕ್ಕೆ ಹೋಗ್ತಾರೆ ವಿಶ್ವಾಮಿತ್ರರು ಸರ್ವೈವಲ್ಲಿಗೆ. ಇಡೀ ಚಾಂಡಾಲ ಉಪದೇಶ ಮಾಡ್ತಾನೆ ವಿಶ್ವಾಮಿತ್ರರಿಗೆ ಧರ್ಮಾಧರ್ಮಗಳ ವಿವೇಚನೆಯನ್ನು. ವೇದವ್ಯಾಸರು ಎಲ್ಲಿಯೂ ಕೂಡ ಜಾತಿ ಮತ ಹೇಳಿಲ್ಲ. ಅಥವಾ ನಮ್ಮ ರಾಮಾಯಣದಲ್ಲಿ ಶಂಭುಕವಧೆ, ಎಲ್ಲಿಯೂ ಕೂಡ ಜಾತಿ ಉದ್ದೇಶ ಅಲ್ಲ. ಶಂಭುಕವಧೆಯನ್ನು ತುಂಬ ಜನ ರಾಮ ಮಾಡಿದ ಅಪರಾಧ ಅಂತ ನೋಡ್ತಾರೆ. ಶಬರಿ ಉದ್ಧಾರ ಮಾಡಿದಾನಲ್ಲ, ಎಲ್ಲಿತ್ತು ಜಾತಿ? ಶಬರಿ ಹಾಗಾದರೆ ಬೇರೆ ಜಾತಿಯವಳು, ಇವಳು ನಮಗೆ ಕುಲದಿಂದ ಬ್ರಾಹ್ಮಣ ಅಲ್ಲ ಇವಳನ್ನು ಬಿಡಬೇಕು ಅಂತ ಯಾಕೆ ಯೋಚನೆ ಮಾಡಲಿಲ್ಲ? ಡಿಸ್ಪ್ಯಾರಿಟಿ ಮಾಡೋದು ಕ್ವಾಲಿಟಿ ಮೇಲೆ. ಕ್ವಾಲಿಟಿ ಯಾವುದು? ಶಂಭುಕನಿಗಿದ್ದದ್ದೇನು? ತಾನು ಶಿವನನ್ನು ಒಲಿಸಿದ್ದೇನೆ, ಈಗ ಶಿವನ ಪಾರ್ವತಿ ತನ್ನ ವಶ ಆಗಬೇಕು, ತಾನು ಶಿವನ ಪಾರ್ವತಿಯ ಗಂಡ ಆಗಬೇಕು ಅಂತ ಅವನು ತಪಸ್ಸು ಮಾಡಿದ್ದು. ಆಗ ವಧಿಸಿದ. ಶಂಭುಕನ ವಧೆಗೆ ಕಾರಣ ತಪಸ್ಸಿನ ಉದ್ದೇಶ ದೋಷಪೂರಿತ ಅನ್ನೋದೇ ಹೊರತು ಅಲ್ಲಿ ಜಾತಿ ಅಲ್ಲ. ಅದೇ ಇಂಥ ವ್ಯಾಧ ಒಬ್ಬ ಉದ್ದೇಶಪೂರಿತವಾಗಿ ಇಡೀ ಧರ್ಮಶಾಸ್ತ್ರ ಹೇಳುವಾಗ ಅವ ವ್ಯಾಧ ಅಲ್ವಾ? ಅವನ ಹತ್ರ ಹೇಳಿಸ್ಬೋದಾ? ಚಂಡಾಲ ವಿಶ್ವಾಮಿತ್ರರಿಗೆ ಬೋಧಿಸುವಾಗ ವಿಶ್ವಾಮಿತ್ರರಿಗೆ ಚಂಡಾಲ ಬೋಧನೆಯ ಇಲ್ಲ. ಸತ್ಯ ಧರ್ಮ ಯಾರಿಗೆ ಗೊತ್ತುಂಟ ಅವರು ಬೋಧಿಸಬಹುದು. ಇದು ದಾರಿ ನಡೆಯುವಾಗ ಆಚಾರದಲ್ಲಿ ತುಂಬ ತಪ್ಪಾಗಿದೆ. ಅದಕ್ಕೆ ನಾನು ಜೀವಮಾನ ಪರ್ಯಂತ ನಾನೊಂದು ಪ್ರತಿಜ್ಞೆ ಅಂತೂ ಮಾಡಿದ್ದೇನೆ. ಜಗತ್ತಿನ ಕಟ್ಟ ಕಡೆಯ ವ್ಯಕ್ತಿಗೆ ಭಾಗವತ ಸಿಕ್ಕುವ ಹಾಗಾಗಬೇಕು. ಈ ಜಗತ್ತಿನ ಕಟ್ಟ ಕಡೆಯ ವ್ಯಕ್ತಿಗೆ ಭಗವಂತ ಸಿಕ್ಕಬೇಕು. ನನ್ನ ಅಪ್ಪ 1970ರ ದಶಕದಲ್ಲಿ ದಲಿತರ ಕೇರಿಯಲ್ಲಿ ಸಂಸ್ಕೃತ ಶಿಬಿರ ಮಾಡ್ತಾರೆ. 1970ರ ದಶಕ, ನೆನ್ಪಿಟ್ಕೊಳ್ಳಿ, ಈಗಲ್ಲ, ನನ್ನ ತಂದೆ ಮಾಡಿರೋದು. ಅದಕ್ಕೆ ಈಗಲೂ ಸತ್ಯನಾರಾಯಣ ಶರ್ಮಾ ಅಂತ ಆ ಶಿಬಿರ ನಡೆಸಿದ ಗುರುಗಳು ಈಗಲೂ ಬದುಕಿದ್ದಾರೆ. ಅವರು ಹೇಳಿದ ಘಟನೆ ಇದು. ಸತ್ಯನಾರಾಯಣ ಶರ್ಮಾ ಗೋಕರ್ಣದ ರಾಘವೇಶ್ವರ ಭಾರತಿ ಸ್ವಾಮಿಗಳ ಯಾವ ವಿಶ್ವವಿದ್ಯಾಲಯ ಇದೆ ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಏನೋ ಆಗಿದ್ದಾರೆ, ಆಫೀಸರು ಏನಾಗಿ. ಅವರು ನನಗೆ ಹೇಳಿದ್ದು, 70ರ ದಶಕದಲ್ಲಿ ನಮ್ಮ ತಂದೆ ಉಡುಪಿಯಂತಹ ಕಟ್ಟುನಿಟ್ಟು ಮಡಿಯ ಜಾಗದಲ್ಲಿ, ಮಡಿ ಅಂದರೆ ಈಗಿನ ಉತ್ತರ ಕರ್ನಾಟಕದ ಅಥವಾ ಬೆಂಗಳೂರು ಮೈಸೂರಿನವರ ಮಡಿ ಅಲ್ಲ ನಮ್ಮದು, ಆದರೂ ನಾನು ಹೇಳೋದು ಜಾತಿ ಭೇದ ಇರುವಂತಹ ಆ ಕಾಲಘಟ್ಟದಲ್ಲಿ ಉಡುಪಿಯಲ್ಲಿ ದಲಿತ ಕೇರಿಯಲ್ಲಿ ಸಂಸ್ಕೃತ ಶಿಬಿರ ಮಾಡೋದು ಒಂದು ಭಾಗ. ಎರಡನೇದು, ದಲಿತ ಕೇರಿ ಅಷ್ಟೂ ಜನ ಶಿಬಿರದಲ್ಲಿ ಪಾಲ್ಗೊಂಡವರನ್ನು ಸೇರಿಸಿ ಮಧ್ಯಮ ವ್ಯಾಯೋಗ ನಾಟಕವನ್ನು ಸಂಸ್ಕೃತದಲ್ಲಿ ಆಡಿಸ್ತಾರೆ. ಅವರು ಆ ಸಭೆಯಲ್ಲಿ ಒಂದು ಮಾತು ಹೇಳ್ತಾರೆ, ನನ್ನ ಅಪ್ಪ, ಈ ದೇಶದ ಕಟ್ಟ ಕಡೆಯ ವ್ಯಕ್ತಿ ಸಂಸ್ಕೃತ ಮಾತನಾಡಿದ ದಿನ ಸಂಸ್ಕೃತಕ್ಕೆ ನಿಜವಾದ ಅರ್ಹತೆ ಬರುತ್ತೆ ಅಂತ. ನಾವು ಮಾಡಿದ ಅನ್ಯಾಯ ಇದೆಯಲ್ಲ, ಮೋಸ ಇದೆಯಲ್ಲ, ತಿದ್ಕೊಳ್ಳೋ ಕಾಲ ಇದು. ಇನ್ನು ಯಾರಿಗೂ ಗುಟ್ಟಾಗಿ ಇಡ್ಲಿಕ್ಕೆ ಏನಿಲ್ಲ ಸ್ವಾಮಿ. ಒಂದು ವೇಳೆ ನಿಮಗೆ ಯಾರಾದರೂ ಬ್ರಾಹ್ಮಣರು ಹೇಳದೇ ಇದ್ದರೆ ನಿಮಗೆ ಎಲ್ಲ ಪುಸ್ತಕಗಳು ಸಿಗ್ತವೆ. ವೇದ ಕೂಡ ಇವತ್ತು ಕನ್ನಡದಲ್ಲಿ ಸಿಗುತ್ತೆ. PDF ಅರಮನೆಯ ಪ್ರಕಟಣೆಗಳಿವೆ. ಬೇರೆ ಬೇರೆ ಉಪನಿಷತ್ತು ಪುರಾಣ ಎಲ್ಲವೂ ಕೂಡ ರಾಮಕೃಷ್ಣ ಮಠದವರು ಉಪನಿಷತ್ತನ್ನು ಕನ್ನಡಕ್ಕೆ ಅನುವಾದಿಸಿ ಕೊಟ್ಟಿದ್ದಾರೆ. ಜಗತ್ತಿನಲ್ಲಿ ಈಗ ಎಲ್ಲವೂ ಫಿಂಗರ್ ಟಿಪ್ಪಲ್ಲಿ ಸಿಗುತ್ತೆ, ನಿಮಗೆ ಗೊತ್ತು. ಆದ್ದರಿಂದ ಒಂದೇ ಅರ್ಹತೆ. ನೀವು ಎಲ್ಲ ಕಡೆ ನೋಡಿ, ರಾಮಾಯಣ ಹೇಳಿದ ನಂತರ, ಮಹಾಭಾರತ ಹೇಳಿದ ನಂತರ, ಭಗವದ್ಗೀತೆ ಹೇಳಿದ ನಂತರ, ಭಾಗವತ ಹೇಳಿದ ನಂತರ, ಪ್ರತಿಯೊಂದು ಕಡೆ ಭಾಗವತ ಮುಗಿಸಿದಾಗ ಶುಕಮುನಿಗಳು ಹೇಳೋದು, ಭಗವದ್ಗೀತೆ ಮುಗಿಸಿದಾಗ ಕೃಷ್ಣ ಹೇಳೋದು, ಅಥವಾ ಎಲ್ಲ ಪುರಾಣಗಳನ್ನು ಹೇಳುವಾಗ ವೇದವ್ಯಾಸರು ಹೇಳೋದು, ಮಹಾಭಾರತದ ಕೊನೆಯಲ್ಲಿ ಅಥವಾ ರಾಮಾಯಣದಲ್ಲಿ ಎಲ್ಲ ಕಡೆ ಒಂದೇ ಒಂದು ಹೇಳೋದು, ಭಕ್ತನಲ್ಲದವನಿಗೆ ಹೇಳಬೇಡ, ಶ್ರದ್ಧೆ ಇಲ್ಲದವನಿಗೆ ಹೇಳಬೇಡ. ಜಾತಿ ಎಲ್ಲಿಯುಂಟು?
ಭಕ್ತನಲ್ಲದವನಿಗೆ ಹೇಳಬೇಡ, ಶ್ರದ್ಧೆ ಇಲ್ಲದವನಿಗೆ ಹೇಳಬೇಡ. ಭಕ್ತಿ ಶ್ರದ್ಧೆ ಉಂಟಾ ನೋಡಿ. ಅದು ನಿಜಕ್ಕೂ ಇದ್ದರೆ ಇವನ್ಯಾವನು ದೇವನು, ಇವನ ನೋಡೇ ಬಿಡ್ತೇನೆ ಅನ್ನುವವರಿಗೆ ಸಾಂಬನಿಗಾಯ್ತಲ್ಲ. ಇವರ್ಯಾರು ಋಷಿಗಳು, ಇವರಿಗೆ ಭಾರಿ ಗೊತ್ತುಂಟಂತೆ. ಒಂದು ಪರೀಕ್ಷೆ ಮಾಡೇ ಬಿಡೋಣ ಅಂತ ಸಾಂಬ, ಕೃಷ್ಣನ ಸಾಕ್ಷಾತ್ ಜಾಂಬವತಿಗೆ ಹುಟ್ಟಿದ ಮಗ, ಹೆಣ್ಣಿನ ವೇಷ ಹಾಕಿ ಹೊಟ್ಟೆ ದೊಡ್ಡದು ಮಾಡಿ ಋಷಿಗಳಿಗೆ ಗೊತ್ತಾಗ್ತದ ನೋಡುವ ಅಂತ ಹೋದದ್ದವನು. ಇವರು ಭಾರಿ ದಿವ್ಯ ದೃಷ್ಟಿ ಉಳ್ಳವರಲ್ವಾ, ನಮ್ಮದೇನು ಗೊತ್ತಾಗ್ತದ ನೋಡುವ ಅಂತ ಹೋಗಿ ಕೇಳಿದ್ದೇನು, ನೋಡಿ ಇವನು ಗರ್ಭಿಣಿ, ಇವಳು ಗರ್ಭಿಣಿ. ಬೇರೆಯವರು ಹೇಳೋದು, ನೋಡಿ ಇವಳು ಗರ್ಭಿಣಿ, ಇವಳು ಯಾವ ಮಗು ಹೆರ್ತಾಳೆ? ಓಹೋ, ಇದ್ದವರು ಯಾರು? ವಸಿಷ್ಠಾದಿಗಳು. ಓಹೋ, ಗರ್ಭಿಣಿಯ ಇವಳು ಏನು ಹೆರ್ತಾಳ? ಇವಳು ಸಾಮಾನ್ಯ ಹೆರಲ್ಲ, ಇವಳು ಹೆರುವುದು ಒಂದು ಒನಕೆ. ಆ ಒನಕೆ ನಿಮ್ಮ ವಂಶವನ್ನು ನಾಶ ಮಾಡುತ್ತೆ ಅಂತ ಶಾಪ ಕೊಟ್ಟರು. ಭಕ್ತಿ ಇಲ್ಲದೆ ಪರೀಕ್ಷೆಗೆ ಹೋಗತಕ್ಕದ್ದಲ್ಲ. ಭಕ್ತಿ ಇಲ್ಲದೆ ಅವರು ಎಷ್ಟು ದೊಡ್ಡವರು ನೋಡೇ ಬಿಡ್ತೇನೆ ಅಂತ ಹೋದವನು ಸರ್ವನಾಶವಾಗ್ತಾನೆ. ಭಕ್ತಿಯಿಂದ ಶ್ರದ್ಧೆಯಿಂದ ಹೋದರೆ ಮಹಾಭಾರತ ನಿಮ್ಮ ಅಂತರ್ಗತ. ಭಕ್ತಿಯಿಂದ ಹೋದರೆ ಕೃಷ್ಣನ ಉಪದೇಶ, ನೀವು ಅರ್ಜುನ. ಭಕ್ತಿಯಿಂದ ಹೋದರೆ ಶುಕಮುನಿಗಳು ಪರೀಕ್ಷಿತನಿಗೆ ಬಂದ ಹಾಗೆ ನಿಮ್ಮ ಮನೆಗೆ ಬರ್ತಾರೆ ಅನ್ನುವುದು ಮಹಾಭಾರತ, ಭಾಗವತ ಅಥವಾ ಭಗವದ್ಗೀತೆ ಕೊಡುವ ಅಶ್ಯೂರೆನ್ಸ್. ನಮೇ ಭಕ್ತ ಪ್ರಣಶ್ಯತಿ ಅಂತ ಕೃಷ್ಣ ಹೇಳುವಾಗ, ಏ ಅರ್ಜುನ, ಏ ಕೌಂತೆಯ ಪ್ರತಿಜಾನಿ. ನೋಡಿ, ಕೃಷ್ಣ ಹೇಳುವಾಗ ಆಣೆ ಇಟ್ಟು ಹೇಳು ಅರ್ಜುನ, ಆಣೆ ಇಟ್ಟು ಹೇಳು ಅರ್ಜುನ, ನನ್ನ ಭಕ್ತ ಎಂದೂ ಹಾಳಾಗುವುದಿಲ್ಲ. ಭಕ್ತಿ ಒಂದಿದೆ, ಅಷ್ಟೇ ಪರೀಕ್ಷೆ ಮಾಡಿ. ಯಾವ ಜಾತಿ ಅಂತ ನಿಮಗೆ ನೆನಪಾದರೂ ಅದು ತೆರೀಲಿಕ್ಕಿಲ್ಲ. ಹೇಳುವವನಿಗೆ ಇದು ಯಾವ ಜಾತಿಗೆ ಹೇಳ್ತೇನೆ ಅಂತ ನೆನಪಾದರೂ ತೆರೀಲಿಕ್ಕಿಲ್ಲ. ನಿಮ್ಮೊಳಗೆ ನಿಜ ಭಕ್ತಿ ಇದೆ ಅಂತ ಪ್ರಾಮಾಣಿಕವಾಗಿ ಗೇಜ್ ಮಾಡಿ ನೋಡಿ. ನಾನು ಸುಮ್ಮನೆ ಅವನ ಮೇಲೆ ಅನುಮಾನ ಮಾಡಿ ಅವನು ಇದ್ದಾನ ಅಂತ ಪರೀಕ್ಷೆ ಮಾಡಲಿಕ್ಕೆ ಹೋಗುದಾ ಅಂತ ನೋಡಿ, ಗೇಜ್ ಮಾಡಿ. ಸಪೋಸ್ ಪರೀಕ್ಷೆ ಮಾಡಲಿಕ್ಕೆ ಹೋಗುವುದಾದರೆ ಅವನ ಪರೀಕ್ಷೆಗೆ ಸಿದ್ಧರಿದ್ರೆ ಹೋಗಿ, ಅವ ಕೊಡುವ ಶಿಕ್ಷೆಗೆ ಸಿದ್ಧರಿದ್ರೆ ಹೋಗಿ. ಪರೀಕ್ಷೆ ಅಲ್ಲಯ್ಯ, ನನಗೇನೋ ಒಂದು ನೀನು ಇದ್ದಿಂತ ಗೊತ್ತು, ಹೇಗಿದ್ದಿಂತ ಗೊತ್ತಿಲ್ಲ, ಕಾಣಿಸಲ್ಲ. ನೀನು ಇದ್ದಿಂತ ಹಲವರು ಹೇಳಿದ್ದೇ ಕೇಳಿದ್ದಾಯಿತು, ನನಗೆ ಕಾಣಲ್ವಾ, ನನಗೆ ಗೊತ್ತಾಗಲ್ವಾ ನೀನು ಹೇಗೆ ಅಂತ. ನನಗೆ ನೀನು ಗೊತ್ತಾಗಬೇಕು, ನಿನ್ನನ್ನು ನಾನು ಕಾಣಬೇಕು. ನೀನು ಬೇರೆಯವರ ಮುಖಾಂತರ ಕಂಡದ್ದು ಕೇಳಿದ್ದು ಸಾಕು, ನನ್ನ ಕಣ್ಣುಗಳಿಗೆ, ನನ್ನ ಕಿವಿಗಳಿಗೆ, ನನ್ನ ಅನುಭವಕ್ಕೆ ನೀನು ಬರಲ್ವಾ ಅಂತ ಕಣ್ಣು, ಬಾಯಿ, ಮೂಗು ಪ್ರತಿ ಅವಯವ ತೆರೆದು ಹಸಿದ ಮಗುವಿನ ಹಾಗೆ ಕೂಗಿ ನೋಡಿ. ಅವ ಬಾರದಿದ್ದರೆ ಹೇಳಿ, ನಿಮ್ಮ ಜಾತಿ ನಿಮಗೆ ನೆನಪಿರುವುದಿಲ್ಲ ಬಳಿಕ. ಸುಂದರವಾದಂಥ ವರ್ಣನೆ. ಇನ್ನು ಒಂದು, ಹೌದು, ಯಾರು ಒಂದು. ನಮಸ್ತೆ ಮೇಡಮ್, ನಾನು ಉಡುಪಿಯಿಂದ. ನನಗೆ 3 ಕ್ವಶನ್ ಇದೆ. ಒಂದು, ನಮ್ಮ ಉಡುಪಿ ಕಡೆಯಲ್ಲಿ ಎಲ್ಲ ದೈವ, ಭೂತ, ಕೋಲ, ನಾಗ ಆ ಥರ ಎಲ್ಲ ಅಂದರೆ ನಂಬಿಕೆ ಮತ್ತು ಮೂಢನಂಬಿಕೆ ಮಧ್ಯದಲ್ಲಿ ತುಂಬ ಗೊಂದಲ ಇದೆ. ನನಗೆ ಅದು ಗೊಂದಲ ಜಾಸ್ತಿ ಇದೆ. ಇವಾಗ ನೀವು ತುಂಬ ತಿಳಿದವರು ಅಂತ ಅಂದ್ಕೊಂಡಿದ್ದೀರಿ. ಹಾಗಾಗಿ ನಾನೊಂದು ಕೇಳೋದು, ನೀವು ಮಹಾಭಾರತ ಮತ್ತು ರಾಮಾಯಣದಲ್ಲಿ ಎಲ್ಲಿಯಾದರೂ ಈ ದರ್ಶನ ಆ ಥರ ಎಲ್ಲ ಇರುತ್ತಲ್ವ ಉಡುಪಿ ಕಡೆಯಲ್ಲಿ, ಅದಕ್ಕೆ ಒಂದು ಪೂರಕವಾದ ಯಾವುದಾದ್ರೂ ನಿಮ್ಮ ಅಧ್ಯಯನದಲ್ಲಿ ಬಂದಿದೆಯಾ ಅಥವಾ ನೀವು ಓದಿದಾಗ ನಿಮಗೆ ತಿಳುಕೆ ಬಂದಿದೆಯಾ? ಒಂದು ಕ್ವಶನ್. ಎರಡನೇದಾಗಿ, ನಮ್ಮ ಹಿಂದೂ ಸಮಾಜದಲ್ಲಿ ಈ ಮೂಢನಂಬಿಕೆಯಿಂದ ಸ್ವಲ್ಪ ಓದಿದವರು ಸ್ವಲ್ಪ ಲಾಜಿಕ್ ಕನೆಕ್ಟ್ ಆಗದೆ ಇದ್ದಾಗ ದೇವರಿಂದ ದೂರ ಹೋಗೋ ಸಾಧ್ಯತೆಗಳು ಜಾಸ್ತಿ ಇದೆ, ನಂಬಿಕೆಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಜಾಸ್ತಿ ಇದೆ. ಅಂಥ ಮೂಢನಂಬಿಕೆಯನ್ನು ಹಿಡಿದು ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ ನಿಮ್ಮಂಥವರು ಓದಿ ತುಂಬ ಅಧ್ಯಯನ ಮಾಡಿದವರು, ಧರ್ಮದ ಬಗ್ಗೆ ಆಲೋಚನೆ ಮಾಡುವವರು ಏನಾದರೂ ನಿಮ್ಮ ಪ್ರವಚನ ಇದರಲ್ಲೆಲ್ಲ ಪ್ರಸ್ತಾವನೆ ಮಾಡ್ಬೋದಲ್ವಾ ಪ್ರತಿ ಒಂದು ಇದರಲ್ಲಿ? 2. ಮೂರನೇದಾಗಿ, ಇವಾಗ ನಮ್ಮ ಮನೆಯಲ್ಲೇ 4 ದೇವಸ್ಥಾನಗಳಿದೆ. ಅಲ್ಲಿ ಮೂಢನಂಬಿಕೆಗಳ, ನನ್ನ ಪ್ರಕಾರ ಅದು ಮೂಢನಂಬಿಕೆಗಳು ಇದೆ. ಅಲ್ಲಿ ಇವಾಗ ನಾಡದ್ದೊಂದು ನಾಗದರ್ಶನ ಮಾಡ್ತಾರೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕನವರಿಗೆ ಮಕ್ಕಳಾಗಲಿಲ್ಲ ಅಂತ. ಅಲ್ಲಿ ನಾನೊಂದು ಕ್ವಶನ್ ಮಾಡಬೇಕು ಅಂತ ಇದ್ದೆ. ನೀವೀಗ ಸ್ವಲ್ಪ ಹೊತ್ತು ಮೊದಲು ಕೇಳಿದ್ರಿ,
ಎಲ್ಲಿ ಭಕ್ತಿ ಇಲ್ವೋ ಅವರಿಗೆ ಪ್ರವಚನ ಭಕ್ತಿಯ ಬಗ್ಗೆ ಹೇಳಬಾರ್ದು ಅಂತ. ಇವಾಗ ನಾಡ್ದಲ್ಲಿ ದರ್ಶನ ಇದ್ದಾಗ ನಾನು ಒಂದು ಅವರಿಗೆ ಕ್ರಾಸ್ ಕ್ವಶನ್ ಮಾಡೇ ಮಾಡ್ತೀನಿ. ಹಾ ಓಕೆ, ಹಾಗೆ ಮಾಡುವುದು ತಪ್ಪ ಅಥವಾ ನಿಮ್ಮ ಅಭಿಪ್ರಾಯ ಏನು? ನಾನು ಇದು ನಿಮ್ಮ ಅಭಿಪ್ರಾಯ ಕೇಳೋದಕ್ಕೆ ಕೇಳಿರೋದು ಅಷ್ಟೆ. ನೋಡಿಪ್ಪ, ಪ್ರಕೃತಿ ಮತ್ತು ಪುರುಷ ತತ್ವವನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುವಾಗ, ಮತ್ತು ಸಾಂಖ್ಯವನ್ನು ಹೇಳುವಾಗ ಕಪಿಲ ಮುನಿ ಶ್ರೀಮದ್ ಭಾಗವತದಲ್ಲಿ ನಿಮಗೆ ಇದಕ್ಕೆಲ್ಲ ಉತ್ತರ ಸಿಗ್ತದೆ. ಪ್ರಕೃತಿ ತತ್ವ ಅಂತ ಒಂದಿದೆ ಅಂತ. 24 ತತ್ವಗಳು ಪ್ರಕೃತಿಯದ್ದು, 25ನೇದು ಜೀವ ಅಂತ ಅದಕ್ಕೆ ಕೊಡುವಂತಹ ವಿವರಣೆ. ಈ ಪ್ರಕೃತಿ ಪುರುಷನ ಸಂಬಂಧ ಹೇಳುವಾಗ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ನನ್ನನ್ನು ಬೇರೆ ಬೇರೆ ಥರ ಪೂಜಿಸ್ತಾರೆ. ಆದರೆ ನಿಮಗೆ ಈ ಥರದ ಆಧಾರ ಉಂಟಾ ಅಂತ ಕೇಳಿದ್ದಕ್ಕೆ ಹೇಳೋದು ನಾನು. ದೈವ ನಾಗ ಇವನ್ನೆಲ್ಲ ಪೂಜಿಸುವುದಕ್ಕೆ ಎಲ್ಲಿಯಾದರೂ ನಮಗೆ ಈ ಮಹಾಭಾರತ ರಾಮಾಯಣ ಇದರಲ್ಲಿ ಶಾಸ್ತ್ರಾಧಾರಗಳು ಉಂಟಾ ಅನ್ನೋದಕ್ಕೆ ಹೇಳೋದು. ವಾಸ್ತವಿಕ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುವ ಪ್ರಕಾರ ನನ್ನನ್ನು ಬೇರೆ ಬೇರೆ ಥರ ಜನ ಪೂಜಿಸ್ತಾರೆ. ಕೆಲವರು ನನ್ನನ್ನು ದೈವ, ಇನ್ನು ಕೆಲವರು ನನ್ನನ್ನು ಒಂದು ಭೂತ, ಇನ್ನೊಂದು ಪ್ರೇತ, ಪಿಶಾಚಿ, ಹೀಗೆಲ್ಲ ಭಾವಿಸ್ತಾರೆ. ಕೃಷ್ಣನ ಮಾತು ಇದು. ಆದರೆ ಅವರು ಮಾಡುವ ಎಲ್ಲ ಸಮರ್ಪಣೆಯೂ ಕೂಡ ಸಲ್ಲುವುದು ನನಗೆ. ಆದರೆ ಅವರಿಗೆ ಅದು ಗೊತ್ತಿಲ್ಲ. ಅವರು ತಿಳಿತಾರೆ, ನಾನು ಭೂತಕ್ಕೆ ಕೊಟ್ಟೆ, ನಾನು ದೈವಕ್ಕೆ ಕೊಟ್ಟೆ. ಇದರಿಂದ ಏನಾಗ್ತದೆ ಅಂತಲೂ ಕೃಷ್ಣ ಹೇಳ್ತಾನೆ. ಸಾಮಾನ್ಯವಾಗಿ ಪ್ರಕೃತಿಯನ್ನು ಆಳುವ ಈ ಶಕ್ತಿಗಳು, ಇವರೆಲ್ಲ ಪ್ರಕೃತಿ ಶಕ್ತಿಗಳು, ಇವರೆಲ್ಲ ಬೇಗ ಬೇಗ ರಿಸಲ್ಟ್ ಕೊಡ್ತಾರೆ. ಪ್ರಕೃತಿ ತತ್ವಗಳಾದ್ರಿಂದ ಪ್ರಕೃತಿಗೆ ಸಂಬಂಧಪಟ್ಟ ನಿಮ್ಮ ಕೋರಿಕೆಯನ್ನು ನೀವು ಭಗವತ್ ತತ್ವದ ಕೋರಿಕೆ ಇಡಲ್ಲ ಅವ್ರ ಮುಂದೆ. ಪ್ರಕೃತಿ ತತ್ವಕ್ಕೆ ಸಂಬಂಧಪಟ್ಟ ಇಮಿಡಿಯೇಟ್ ನಮ್ಮ ಲೌಕಿಕ ಪ್ಲೆಷರ್ ಅನ್ನ ಕೇಳ್ತೀರಿ, ನಿಮಗೆ ಅದನ್ನು ಅವನು ಕೊಡ್ತಾನೆ. ಕೃಷ್ಣ ಹೇಳ್ತಾನೆ, ಆ ಪ್ರಕೃತಿ ಶಕ್ತಿಗಳು ಆ ಕ್ಷಣ ನೀವು ಕೇಳಿದ್ದನ್ನು ಕೊಡ್ತಾರೆ, ದೈವ ಭೂತಗಳು. ಆದ್ದರಿಂದ ನೀವು ಎಣಿಸ್ತೀರಿ, ದೈವ ಭೂತಗಳನ್ನೇ ನಾನು ಪೂಜೆ ಮಾಡ್ತಿದ್ದೇನೆ, ನಾನು ಭಗವಂತನನ್ನು ಪೂಜೆ ಮಾಡ್ತಿಲ್ಲ ಅಂತ. ಇನ್ಫ್ಯಾಕ್ಟ್ ಅವರು ಮಾಡಿದ ಎಲ್ಲ ಸಮರ್ಪಣೆಗಳು ನನಗೇ ಸಲ್ತವೆ. ಆದರೂ ನಾನು ಅವರು ಹಾಗೆ ಪೂಜೆ ಮಾಡುವವರನ್ನು ನೋಡಿ. ಇನ್ನು ಮುಂದಿನ ನಿಮ್ಮ ಪ್ರಶ್ನೆಗೆ ಉತ್ತರ, ಹಾಗೆ ನಾನು ಆ ಥರ ಪೂಜೆ ಮಾಡುವವರನ್ನು ನಾನು ಯಾವತ್ತೂ ಕೂಡ ಕಡಿಮೆ ಅಂತ ಭಾವಿಸುವುದಾಗಲಿ, ಅವರಿಗೆ ಹಾಗೆ ಮಾಡಬೇಡ, ಅದು ಮೌಢ್ಯ, ನಂಬಿಕೆ ಇಲ್ಲ, ಅದರ ಬಗ್ಗೆ ನೀನು ಆ ಮೂಢನಂಬಿಕೆ ಹಿಂದೆ ಹೋಗ್ಬೇಡ, ನನ್ನ ಹಿತ್ನೆ ಬಾ ಅಂತ ಹೇಳಬೇಡಿ ಅಂತಾನೆ ಕೃಷ್ಣ. ಅವರವರ ನಂಬಿಕೆಯನ್ನು ಅವರು ಮಾಡಲಿಕ್ಕೆ ಬಿಡು. ಅವರೇ ಒಂದು ದಿವಸ ಇವಾಲ್ವ್ ಆಗ್ತಾ ಆಗ್ತಾ ನನ್ನ ಹತ್ರ ಬರ್ತಾರೆ. ನಾನು ಅದಕ್ಕೆ ಅವಕಾಶ ಕೊಡ್ತೇನೆ. ಯಾರನ್ನು ಏಕಾಏಕಿ ಈ ಪೂಜೆ ಮಾಡಬೇಡ, ಇದು ದೈವ ಬೇರೆನೆ, ದೇವರು ಬೇರೆನೆ, ಕೃಷ್ಣನಿಗೆ ಪೂಜೆ ಮಾಡು ಅನ್ನಕ್ಕೆ ಹೋಗಬೇಡಿ ಅನ್ನುವ ಮಾತುಗಳೆಲ್ಲ ಕೃಷ್ಣ ಭಗವದ್ಗೀತೆಯಲ್ಲಿ ಸ್ಪಷ್ಟ ಹೇಳಿದ್ದಾನೆ. ಇಷ್ಟೆಲ್ಲ ಆಗುವಾಗ ಭಗವಂತ ಎಲ್ಲೂ ಕೂಡ ಅದನ್ನು ಮೌಢ್ಯ, ನಂಬಿಕೆ ಅಲ್ಲದ್ದು, ಅಪನಂಬಿಕೆ ಹೇಳಿಲ್ಲ. ಈ ಎಚ್ಚರ ಇರಲಿ ನಿಮಗೆ. ಭಕ್ತಿಯಿಂದ ಏನು ಮಾಡಿದ್ರು, ನನ್ನ ಗುರುಗಳು ಹೇಳ್ತಿದ್ರು, ಭಕ್ತಿಯಿಂದ ನಿನಗೆ ಒಂದು ಕಲ್ಲನ್ನು ನೋಡಿದಾಗ ದೇವರು ಅನ್ನಿಸ್ತದ, ಪೂಜಿಸು ಮಗಳೇ, ಕಲ್ಲು ಕೂಡ ಒಂದು ದಿನ ನಿನಗೆ ಚಿಗುರೊಡೀತದೆ. ನಂಬಿಕೆ, ಶ್ರದ್ಧೆ, ನಂಬಿಕೆ, ಭಕ್ತಿ, ಈ ಮೂರನ್ನೇ ನಾವು ಗಟ್ಟಿ ತಳಪಾಯ ಅಂದ್ಕೊಂಡ್ರೆ ಭಗವಂತ ನಮಗೆ ಸಮೀಪ. ಸುಲಭನೋ ಹರಿ ತನ್ನವರನು ಅರೆ ಘಳಿಗೆ ಬಿಟ್ಟಗಲನು, ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವೆವು ಭವದೊಳಗೆ. ಅದರಿಂದ ನಮ್ಮ ಒಳಗೆ ಅವನು ಸುಲಭ. ನಮಗೆ ಈ ಕಾಂಪ್ಲಿಕೇಶನ್, ನಾವು ಇದು ಲೆಕ್ಕಾಚಾರಕ್ಕೆ ಬೀಳೋದಿದೆಯಲ್ಲ, ಲೆಕ್ಕದ ಹಿಂದೆ ದಯವಿಟ್ಟು ಹೋಗ್ಬೇಡಿ. ನಾನೀಗ ಮಾಡಿದ್ದು ಕೃಷ್ಣನಿಗೆ ಮುಟ್ತಾ, ನಾನೀಗ ಮಾಡಿದ್ದು ರಾಮನಿಗೆ ಮುಟ್ತಾ, ನಾನೀಗ ಮಾಡಿದ್ದು ಶಿವನಿಗಲ್ವಾ, ಇದಕ್ಕೆ ನನಗೆ ಯಾರು ಪ್ರತಿಫಲ ಕೊಡೋರು, ಇದು ಬಿಡಬೇಕು. ಇದು ಭೂತಕ್ಕಲ್ವಾ, ಇದು ದೈವಕ್ಕಲ್ವಾ, ಇದು ನಾಗನಿಗಲ್ವಾ, ಬಿಡಬೇಕು. ಒಂದನೇದು. ಎರಡನೇದು, ಇದು ಬಹಳ ಆಶ್ಚರ್ಯ ನನಗೆ ಕೂಡ, ಬೇರೆ ಎಲ್ಲೂ ಇಲ್ಲ. ಈ ಭೂತಾರಾಧನೆ ಮತ್ತು ಈ ನಾಗಾರಾಧನೆ ನಿಮಗೆ ಸಿಕ್ಕುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಲ್ಲ, ಮತ್ತೆ ದಕ್ಷಿಣ ಕನ್ನಡಕ್ಕೆ ಕೇಂದ್ರಿತ. ಬಿಟ್ರೆ ಸ್ವಲ್ಪ ಕೇರಳದ ಬಾರ್ಡರ್, ಕೇರಳದಲ್ಲಿ ಸ್ವಲ್ಪ ಇದೆ, ಆಚೆ ಈಚೆ ನಿಮ್ಗೆ ಎಲ್ಲೂ ಸಿಗಲ್ಲ. ಸಮುದ್ರ ದಡದವರಿಗೆ ಇದು ಅಂತ ಒಂದು ಉಲ್ಲೇಖ ಇದೆ. ತಮಿಳುನಾಡಿನ ಸಮುದ್ರ ದಡದವರು ಎಲ್ಲಿ ಮಾಡ್ತಾರೆ? ಬಾಂಬೆಯ ಸಮುದ್ರ ದಡ, ಗೋವಾದ ಸಮುದ್ರ ದಡ ಎಲ್ಲಿ ಇದೆ? ಯಾಕೆ ಇದೆ ಗೊತ್ತಾಗಲ್ಲ. ಒಂದು ನನಗೆ ಸ್ವಲ್ಪ ಸೂಚನೆ ಸಿಗೋದು ಶ್ರೀಮದ್ ಭಾಗವತದಲ್ಲಿ,
ಒಂದು ಕಡೆ ಬ್ರಹ್ಮನಿಗೆ ಈ ವಿಷಭರಿತ ಸರ್ಪಗಳ ನಾಶ ಮಾಡ್ತಾನಲ್ಲ ಜನಮೇಜಯ, ವೈಶಂಪಾಯನ ಮುನಿಯ ಜೊತೆಗೆ ನಡೆಯುವ ಸಂಭಾಷಣೆಯ ಭಾಗವಾಗಿ ನಿಮಗೆ ಬರುತ್ತೆ ಅದು. ಜನಮೇಜಯ ತನ್ನ ತಂದೆ ಪರೀಕ್ಷಿತನನ್ನ ಕೊಂದದ್ದು ಸರ್ಪ ತಕ್ಷಕ ಅಂತ ಗೊತ್ತಾದಾಗ ಸರ್ಪಯಜ್ಞ ಮಾಡ್ತಾನೆ. ನಿಮಗೆ ಗೊತ್ತು, ಸರ್ಪಯಜ್ಞ ಎಷ್ಟು ಮಾಡ್ತಾನೆ ಅಂದ್ರೆ ಎಲ್ಲಾ ಸರ್ಪಗಳು ಬಂದು ಹೋಮದ ಕುಂಡಕ್ಕೆ ಬಿದ್ದು ಸಾಯ್ತಿರ್ತವೆ, ವಿಲ ವಿಲ ಒದ್ದಾಡ್ಕೊಂಡು. ತಕ್ಷಕ ಒಬ್ಬ ಇಂದ್ರನ ಸಹಾಯ ತಗೊಂಡು ಅಲ್ಲಿ ರಕ್ಷಣೆಯಲ್ಲಿದ್ದಾನೆ. ಹೋಮಕುಂಡಕ್ಕೆ ತಕ್ಷಕ ಯಾಕೆ ಬರಲ್ಲ ಅಂತ ಕೇಳ್ತಾನೆ ಜನಮೇಜಯ. ಅವ ಇಂದ್ರನ ಸಹಾಯ ತಗೊಂಡಿದ್ದಾನೆ. ಆಗ ಎಲ್ಲಿವರೆಗೆ ಅಂದ್ರೆ ಜನಮೇಜಯ ಹೇಳ್ತಾನೆ, ಇಂದ್ರನನ್ನೇ ಕರೀರಿ ಭೂಕುಂಡಕ್ಕೆ, ಬೀಳ್ಲಿ ಅವನು ಅಂತ. ಅಲ್ಲಿವರೆಗೆ ಹೋದಾಗ ನಿಮಗೆ ಗೊತ್ತು, ವಾಸುಕಿಗೆ ಒಬ್ಬ ಮಗ ಇದ್ದ ತಂಗಿಯ ಮುಖಾಂತರ. ಅವ ಆಗ ಹುಟ್ಟಿದ ಆಸ್ತಿಕ ಅನ್ನುವವ ಬರ್ತಾನೆ, ಒಂದು ರೂಪ ತಳೆದು ಬ್ರಾಹ್ಮಣನ ವೇಷದಲ್ಲಿ. ಅವನು ಯಜ್ಞ ನಿಲ್ಲಿಸಿ ಸರ್ಪಗಳು ನಾಶವಾಗದ ಹಾಗೆ ನೋಡಿಕೊಂಡ. ಈ ನಾಶ ಆಗುವ ಸಂದರ್ಭದಲ್ಲಿ ಬ್ರಹ್ಮನಿಗೆ ಮೊರೆ ಹುಡ್ತಾರೆ ಕೆಲವರು, ಏನ್ ಮಾಡುದು, ಎಲ್ಲ ಸರ್ಪಗಳು ನಾಶ ಆಗ್ತಿವೆ. ಆಗ ಬ್ರಹ್ಮ ಹೇಳ್ತಾನೆ, ಅದು ಸಮುದ್ರ ಮಥನ ಕಾಲದಲ್ಲಿ ಶಿವ ಹಾಲಾಹಲವನ್ನು ಕುಡಿದಾಗ ಎಲ್ಲಾ ವಿಷ ಕುಡಿಲಿಲ್ಲ, ಕಂಠದಲ್ಲಿ ಕೆಲವು ಇಷ್ಟು ವಿಷ ಹೋದ್ರೆ ಒಂದಿಷ್ಟು ವಿಷ ಭೂಮಿಗೆ ಚೆಲ್ಲಿದ್ದು ಕುಡಿದು ಇವರು ವಿಷ ಜಂತುಗಳಾದದ್ದು. ಇವರು ಎಷ್ಟು ವಿಷ ಜಂತುಗಳಾಗಿ ಎಷ್ಟು ಕೆಟ್ಟಿದ್ದಾರೆ ಅಂದ್ರೆ ಇವರು ಇದ್ದವರನ್ನು ಕೊಲ್ಲುವುದಕ್ಕೆ ತಮ್ಮ ವಿಷ ಬಳಸ್ತಾ ಇದ್ದಾರೆ. ಅವ್ರು ಸ್ವಲ್ಪ ನಾಶ ಆಗೋದು ಒಳ್ಳೇದು ಅಂತ ಬ್ರಹ್ಮನ ಮಾತಿದೆ. ಆದರೆ ಅವರನ್ನು ಉಳಿಸ್ಬೇಕು ಅಂತ ಬಂದದ್ದು ಯಾಕೆಂದ್ರೆ ಆ ವಿಷ ಜಂತುಗಳಲ್ಲಿ ವಾಸುಕಿ, ಅನಂತ, ಶೇಷ ಮೊದಲಾದ ಒಳ್ಳೆಯ ಪ್ರಭೇದಗಳಿವೆ. ಅವರನ್ನು ಕೊಲ್ಲಬಾರ್ದು, ಅವರು ನಮಗೆ ಒಳಿತು ಮಾಡುವವರು ಅಂತ ಬಂತು. ನೋಡಿ, ಸ್ವಲ್ಪ ನೀವೇ ಇದನ್ನೇ, ಈ ಕಥೆಯನ್ನೇ ಬದುಕಿಗಿಟ್ಟು ನೋಡಿ. ದಕ್ಷಿಣ ಕನ್ನಡ ಭಾಗ ಎಲ್ಲ ಹಾವನ್ನು ಆರಾಧನೆ ಮಾಡೋದು ಯಾಕೆ? ಶೇಷ, ವಾಸುಕಿ, ಅನಂತ ಮೊದಲಾದವರಿಗೆ ಪೂಜೆ ಆಗ್ಬೇಕು. ಇನ್ನು ಕೆಲವರಿದ್ದಾರೆ ತಕ್ಷಕ, ಅಶ್ವಸೇನ ಮೊದಲಾದ ದುಷ್ಟ ಸರ್ಪಗಳು, ಅವರನ್ನು ಕಂಡಲ್ಲಿ ಬಡಿದು ಕೊಲ್ಬೇಕು. ಉತ್ತರ ಕರ್ನಾಟಕ ಬಡಿದು ಕೊಲ್ಲೋದು. ಬ್ಯಾಲೆನ್ಸ್ ನೋಡಿ ಭೂಲೋಕದಲ್ಲಿ ಇವತ್ತಿಗೂ, ನನ್ಗೆ ಹಾಗೆ ಅನ್ಸೋದು. ಬ್ಯಾಲೆನ್ಸ್ ನೋಡಿ, ಇವತ್ತಿಗೂ ಕೂಡ ಉತ್ತರ ಕರ್ನಾಟಕದಲ್ಲಿ ನಾಗರಹಾವು ಕಂಡ್ರೆ ಕೊಲ್ತಾರೆ. ಈ ಕಡೆ ನೀವು ಬಂದ್ರೆ, ದಕ್ಷಿಣ ಕನ್ನಡದ ಬಂದ್ರೆ ಎಲ್ಲಾ ನಾಗರಹಾವು ಯಾವುದೇ ಕಂಡ್ರು, ಇನ್ಫ್ಯಾಕ್ಟ್ ಸತ್ತ ಹೆಣ ಕಂಡ್ರೆ ನಾವು ಅದನ್ನು ಶ್ರಾದ್ದ ಮಾಡ್ತೇವೆ. ಎಲ್ಲಿಯೋ ಒಂದು ಕನೆಕ್ಟಿವಿಟಿ ಇದೆ ಅಂತ ನಾನು ಭಾವಿಸ್ತೀನಿ. ಒಂದ್ ಕಡೆ ಪೂಜೆಗೆ ಒಳಗಾಗತ್ತೆ, ಒಂದ್ ಕಡೆ ಕೊಲ್ತಾರೆ. ಹಾಗಾಗಿ ಪೂಜೆಯ ಹಿಂದೆ ಯಾವುದೇ ಮೌಢ್ಯ ಇಲ್ಲ, ಒಂದು ನಂಬಿಕೆ ಇದೆ. ಆ ನಂಬಿಕೆ ಪ್ರಾಥಮಿಕ ಹಂತದಲ್ಲಿ ಇದೆ, ಅದು ಅವನನ್ನೇ ಸೇರ್ತದೆ ಅನ್ನುವವರೆಗೆ ಆ ನಂಬಿಕೆ ಬೆಳೆಸಿದರೆ ಅದು ಖಂಡಿತ ಉತ್ತರೋತ್ತರವಾಗಿ ಅಲ್ಲಿಯೇ ಮುಟ್ಟುತ್ತದೆ. ಅದರಲ್ಲಿ ಇದು ಕಡಿಮೆ, ಇದು ಒಳ್ಳೆಯದು, ಇದು ಶ್ರೇಷ್ಠ, ಇದು ಹೆಚ್ಚಿನದು ಎಲ್ಲಿಯೂ ಇಲ್ಲ. ಆ ಭಾವ ನಮ್ಮ ಮನಸ್ಸಿನಲ್ಲಿರೋದು. ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಆ ಭಾವ, ಭೇದ ಭಾವ ಇರೋದ್ರಿಂದ ಇರುತ್ತೆ. ಅಂಥದ್ದು ಎಲ್ಲೂ ಕೂಡ ಉಲ್ಲೇಖ ಇಲ್ಲ. ಭೂತಾರಾಧನೆ ಅಂತೂ ಯಾವ ಉಲ್ಲೇಖ ಬರೋದಿಲ್ಲ. ನನಗೆ ಗೊತ್ತಿಲ್ಲ ಯಾಕೆ ಭೂತಾರಾಧನೆ ಇದೆ ಅಂತ. ಕೇವಲ ಕೆಲವು ವಿಶೇಷ ವ್ಯಕ್ತಿಗಳ ಘಟನೆಯಿಂದ ಆಗಿರ್ಬೋದು. ಆ ವ್ಯಕ್ತಿಗಳನ್ನೇ ದೇವರು ಅಂತ ಪೂಜಿಸುವ ಮಟ್ಟಕ್ಕೆ ಅವ್ರೇನೋ ಪವಾಡ ಸದೃಶರಾಗಿ ಆಗಿರ್ಬೋದು, ಗೊತ್ತಿಲ್ಲ. ತುಂಬಾ ಧನ್ಯವಾದಗಳು.